ಎಲ್ಲರಿಗೂ ನಮಸ್ಕಾರ. ಪ್ರಸ್ತುತಪಡಿಸುವವರು ಸುರೇಶ್ ಎಚ್.ಬಿ, ವಿಜ್ಞಾನ ಶಿಕ್ಷಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಸಾಮಾನ್ಯ ವಿಜ್ಞಾನದ ಬಗ್ಗೆ ತಿಳಿದುಕೊಳ್ಳೋಣ. ಶಬ್ದ ತರಂಗಗಳು ಯಾವುದರ ಮೂಲಕ ಹಾದು ಹೋಗುವುದಿಲ್ಲ, ನಿರ್ವಾತದ ಮೂಲಕ. ಬೆಳಕಿಗೆ ಸಾದೃಶ್ಯವಾದ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ತರಂಗಗಳು, ಕ್ಷ-ಕಿರಣಗಳು, ಎಕ್ಸ್-ರೇಸ್ ಆವಿಷ್ಕರಿಸಿದ ವಿಜ್ಞಾನಿ ವಿಲಿಯಂ ರಾಂಟೆಜನ್. ವಾಯುಭಾರ ಮಾಪಿ ಕಂಡುಹಿಡಿದ ವಿಜ್ಞಾನಿ ಟಾರಿಸೆಲ್ಲಿ. ಖಗೋಳಶಾಸ್ತ್ರದ ಪಿತಾಮಹ ಆರ್ಯಭಟ. ಕಾಂತತ್ವದ ಜನಕ ಗಿಲ್ಬರ್ಟ್. ಅಂತರ್ದಹನ ಎಂಜಿನ್ ಜನಕ ರುಡಾಲ್ಫ್ ಡೀಸೆಲ್ ಮತ್ತು ನಿಕೋಲಸ್ ಆಟೋ. ಕ್ವಾಂಟಮ್ ಸಿದ್ಧಾಂತ ನಿರೂಪಕ ಮ್ಯಾಕ್ಸ್ ಪ್ಲಾಂಕ್. ರೇಡಿಯೋ ತರಂಗಗಳನ್ನು ಪತ್ತೆ ಹಚ್ಚಿದವರು ಹೆನ್ರಿಕ್ ಹರ್ಟ್ಜ್. ಲಸಿಕೆ ಶಾಸ್ತ್ರದ ಜನಕ ವಾಲ್ಟರ್ ಲಿಶ್. ಒಂದು ಹೊಸ ಗ್ರಹವನ್ನು ಕಂಡುಹಿಡಿದ ಮೊದಲಿಗ ವಿಲಿಯಂ ಹರ್ಷಲ್. ಟೆಲಿಸ್ಕೋಪ್ ಕಂಡುಹಿಡಿದವರು ಗೆಲಿಲಿಯೋ ಗೆಲಿಲಿ. ಹಬೆ ಎಂಜಿನ್ ಕಂಡುಹಿಡಿದವರು ಜೇಮ್ಸ್ ವ್ಯಾಟ್. ಕಾಂತೀಯ ಲಕ್ಷಣಗಳನ್ನು ತೋರದೇ ಇರುವ ವಸ್ತುಗಳು ಡಯಾಕಾಂತೀಯ ವಸ್ತುಗಳು. ಹರಳು ರಚನೆಯ ಅಧ್ಯಯನಕ್ಕೆ ಬಳಸುವ ವಿಕಿರಣ ಎಕ್ಸ್-ರೇ. ಸಿ ವಿಟಮಿನ್ನ ರಾಸಾಯನಿಕ ಹೆಸರು ಆಸ್ಕಾರ್ಬಿಕ್ ಆಮ್ಲ. ಪ್ರೋಟೀನ್ಗಳನ್ನು ಪೆಪ್ಟೈಡ್ಗಳನ್ನಾಗಿ ಜೀರ್ಣಿಸುವ ಜಠರದ ಕಿಣ್ವ ಪೆಪ್ಸಿನ್. ನೀರಿನಲ್ಲಿ ಕರಗುವ ಜೀವಸತ್ವಗಳು ಜೀವಸತ್ವ ಬಿ ಮತ್ತು ಜೀವಸತ್ವ ಸಿ. ಕೊಬ್ಬಿನಲ್ಲಿ ಕರಗುವ ಜೀವಸತ್ವಗಳು ಜೀವಸತ್ವ ಎಡಿಇಕೆ, ಜೀವಸತ್ವ ಎ, ಜೀವಸತ್ವ ಡಿ, ಜೀವಸತ್ವ ಇ, ಜೀವಸತ್ವ ಕೆ. ದೇಹದ ಬೆಳವಣಿಗೆಗೆ ಅಗತ್ಯವಾದ ಆಹಾರದ ಘಟಕ ಪ್ರೋಟೀನ್. ಕ್ವಾಶಿಯೋರ್ಕರ್ ಕಾಯಿಲೆಗೆ ಕಾರಣ ಪ್ರೋಟೀನ್ ಕೊರತೆ. ಕೆಂಪು ರಕ್ತ ಕಣಗಳ ಸಂಖ್ಯೆ ಹೆಚ್ಚಿರುವ ಜೀವಸತ್ವ ಫೋಲಿಕ್ ಆಮ್ಲ. ರಕ್ತ ಸುರಿಯುವ ಒಸಡುಗಳಿಗೆ ಕಾರಣ ಸಿ ಜೀವಸತ್ವದ ಕೊರತೆಯಿಂದ ಸ್ಕರ್ವಿ ರೋಗ ಉಂಟಾಗಿರುವುದು. ಅಯೋಡಿನ್ ಯಾವ ಹಾರ್ಮೋನ್ ತಯಾರಿಕೆಗೆ ಅಗತ್ಯ? ಥೈರಾಕ್ಸಿನ್ ಹಾರ್ಮೋನ್. ಕಾಂತಗಳನ್ನು ತಯಾರಿಸಲು ಬಳಸುವ ಕಬ್ಬಿಣದ ಮಿಶ್ರಲೋಹ ಆಲ್ನಿಕೋ. ಹುಣಸೆ ಹಣ್ಣಿನಲ್ಲಿರುವ ಆಮ್ಲದ ಹೆಸರು ಟಾರ್ಟಾರಿಕ್ ಆಮ್ಲ. ಎತ್ತರವನ್ನು ಅಳೆಯುವ ಸಾಧನ ಆಲ್ಟಿಮೀಟರ್. ಶಬ್ದದ ತೀವ್ರತೆಯನ್ನು ಅಳೆಯುವ ಸಾಧನ ಆಡಿಯೋಮೀಟರ್. ಗಾಳಿಯ ಒತ್ತಡವನ್ನು ಅಳೆಯುವ ಉಪಕರಣ ವಾಯುಭಾರ ಮಾಪಕ. ದ್ರವಗಳ ಸಾಪೇಕ್ಷ ಸಾಂದ್ರತೆ ಅಳೆಯುವ ಸಾಧನ ಹೈಡ್ರೋಮೀಟರ್. ಬೆಳಕಿನ ಸಾಂದ್ರತೆ ಅಳೆಯುವ ಉಪಕರಣ ಫೋಟೋಮೀಟರ್. ಅನಿಲಗಳ ಗಾತ್ರ ಅಳೆಯುವ ಸಾಧನ ಯೂಡೋಮೀಟರ್. ವಿದ್ಯುತ್ ಪ್ರವಾಹವನ್ನು ಅಳೆಯುವ ಸಾಧನ ಅಮ್ಮೀಟರ್. ಮಳೆಯ ಪ್ರಮಾಣ ಅಳೆಯುವ ಉಪಕರಣ ರೈನ್ ಗೇಜ್ ಅಥವಾ ಮಳೆ ಮಾಪಕ ಅಥವಾ ವೃಷ್ಟಿ ಮಾಪಕ. ಅನಿಲಗಳ ಒತ್ತಡವನ್ನು ಅಳೆಯುವ ಉಪಕರಣ ಮಾನೋಮೀಟರ್. ಶಾಖದ ಪ್ರಮಾಣವನ್ನು ಅಳೆಯುವ ಉಪಕರಣ ಕ್ಯಾಲೋರಿಮೀಟರ್. ಉಚ್ಚ ಪ್ರಮಾಣದ ಉಷ್ಣತೆ ಅಳೆಯುವ ಸಾಧನ ಪೈರೋಮೀಟರ್. ಪಾರದರ್ಶಕ ಚಿತ್ರಗಳನ್ನು ಬೃಹತ್ ಆಗಿ ತೋರಿಸಲು ಉಪಯೋಗಿಸುವ ಉಪಕರಣ ಪ್ರೊಜೆಕ್ಟರ್. ಕ್ರೆಸ್ಕೋಗ್ರಾಫ್ ಕಂಡುಹಿಡಿದ ವಿಜ್ಞಾನಿ ಸರ್ ಜಗದೀಶ್ ಚಂದ್ರ ಬೋಸ್. ವಿಕಿರಣ ಪಟುತ್ವವನ್ನು ಕಂಡುಹಿಡಿದ ವಿಜ್ಞಾನಿ ಹೆನ್ರಿ ಬೆಕ್ವೆರಲ್. ಭೂಮಿಯೇ ಒಂದು ಕಾಂತ ಎಂಬ ಕಲ್ಪನೆಯನ್ನು ಪ್ರತಿಪಾದಿಸಿದವರು ಗಿಲ್ಬರ್ಟ್. 1870ರಲ್ಲಿ ವಿದ್ಯುತ್ ಬಲ್ಬ್ ಅನ್ನು ಕಂಡುಹಿಡಿದವರು ಥಾಮಸ್ ಆಲ್ವಾ ಎಡಿಸನ್ ಮತ್ತು ಸ್ವಾನ್. ಹೈಡ್ರೋಜನ್ ಬಾಂಬ್ ಕಂಡುಹಿಡಿದ ವಿಜ್ಞಾನಿ ಎಡ್ವರ್ಡ್ ಟೆಲ್ಲರ್. ಸರಳ ಲೋಲಕದ ನಿಯಮವನ್ನು ಆವಿಷ್ಕರಿಸಿದವರು ಗೆಲಿಲಿಯೋ ಗೆಲಿಲಿ. ಸೂರ್ಯ ಕೇಂದ್ರ ಮಾದರಿ ಸೌರವ್ಯೂಹವನ್ನು ಪ್ರತಿಪಾದಿಸಿದವರು ಕೋಪರ್ನಿಕಸ್. ಪರಮಾಣುವಾದವನ್ನು ಮಂಡಿಸಿದ ಇಂಗ್ಲೆಂಡ್ನ ರಸಾಯನಶಾಸ್ತ್ರಜ್ಞ ಜಾನ್ ಡಾಲ್ಟನ್. ಎಲೆಕ್ಟ್ರಾನ್ ಕಂಡುಹಿಡಿದವರು ಸರ್ ಜೆ ಥಾಮ್ಸನ್. ಪ್ರೋಟಾನ್ ಕಂಡುಹಿಡಿದವರು ರುದರ್ಫೋರ್ಡ್. ನ್ಯೂಟ್ರಾನ್ ಕಂಡುಹಿಡಿದವರು ಜೇಮ್ಸ್ ಚಾಡ್ವಿಕ್. ಪರಮಾಣುವಿನ 3 ಮೂಲಭೂತ ಕಣಗಳು ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್. ಈ 3 ಮೂಲಭೂತ ಕಣಗಳನ್ನು ಕಂಡುಹಿಡಿದ ವಿಜ್ಞಾನಿಗಳು ನೊಬೆಲ್ ಪ್ರಶಸ್ತಿ ಪಡೆದಿದ್ದಾರೆ. ಪರಮಾಣು ಬೀಜ ಕೇಂದ್ರದ ಸುತ್ತಲೂ ಇರುವ ಕವಚಗಳನ್ನು ಕಂಡುಹಿಡಿದ ವಿಜ್ಞಾನಿ ನೀಲ್ಸ್ ಬೋರ್. ಬೆನ್ಝೀನ್ ಅಣುಸೂತ್ರವನ್ನು ರಚಿಸಿದವರು ಕೆಕುಲೆ. ಐನ್ಸ್ಟೀನ್ರಿಗೆ ನೊಬೆಲ್ ಪ್ರಶಸ್ತಿ ಬಂದಿದ್ದು ದ್ಯುತಿ ವಿದ್ಯುತ್ ಪರಿಣಾಮಕ್ಕೆ. ಮೇರಿ ಕ್ಯೂರಿ ನೊಬೆಲ್ ಪ್ರಶಸ್ತಿ ಪಡೆದದ್ದು ರಸಾಯನಶಾಸ್ತ್ರ ವಿಭಾಗದಲ್ಲಿ. ವಿಲ್ಹೆಲ್ಮ್ ವಿನ್ ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿ ಪಡೆದದ್ದು ಉಷ್ಣ ವಿಕಿರಣ ನಿಯಮಗಳ ಆವಿಷ್ಕಾರಕ್ಕೆ. ಸಾರೀಕೃತ ನೈಟ್ರಿಕ್ ಆಮ್ಲದಲ್ಲಿ ಕಬ್ಬಿಣದ ತುಂಡನ್ನು ಮುಳುಗಿಸಿದಾಗ ಕಬ್ಬಿಣವು ಮೃದುವಾಗುತ್ತದೆ. ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ಯಾವ ಸಾಮಗ್ರಿಯನ್ನು ನ್ಯೂಟ್ರಾನ್ಗಳನ್ನು ಹೀರಿಕೊಳ್ಳಲು ಬಳಸುತ್ತಾರೆ? ಸೀಸ. ಲೋಲಕವುಳ್ಳ ಗಡಿಯಾರಗಳು ಇತರ ಗಡಿಯಾರಗಳಿಗಿಂತಲೂ ಯಾವ ಸ್ಥಳದಲ್ಲಿ ವೇಗವಾಗಿ ಓಡುತ್ತದೆ? ಗಣಿಯಲ್ಲಿ. ಒಂದು ವರ್ಷದಲ್ಲಿ ಗರಿಷ್ಠವಾಗಿ ಸಂಭವಿಸಬಹುದಾದ ಗ್ರಹಣಗಳ ಸಂಖ್ಯೆ 9. ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸಲು ಬಳಸುವ ಸಾಧನ ಸೌರಕೋಶ. ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸಲು ಬಳಸುವ ಸಾಧನ ಡೈನಮೋ. ಕ್ರೊಮೆಟೋಗ್ರಫಿ ಎಂದರೆ ಕೈ ಬರವಣಿಗೆಯನ್ನು ಓದುವ ಒಂದು ಕಲೆ. ಒಂದು ಶುಷ್ಕ ಕೋಶದ ಆನೋಡ್ನಲ್ಲಿ ಇರುವುದು ಕ್ಯಾಡ್ಮಿಯಂ. ಆಕಾಶವು ನೀಲಿಯಾಗಿ ಕಾಣುತ್ತದೆ ಕಾರಣ ಭೂಮಿಯ ವಾತಾವರಣವು ನೀಲಿ ಬೆಳಕನ್ನು ಚದುರಿಸುತ್ತದೆ. ಕಾರ್ಬೋಹೈಡ್ರೇಟ್ ಹೇರಳವಾಗಿರುವ ಸಸ್ಯ ಭಾಗ ಆಲೂಗಡ್ಡೆ. ನೈಟ್ರೋಜನ್ ಡೈಆಕ್ಸೈಡ್ ವಾಯುವನ್ನು ಮಲಿನಗೊಳಿಸುವುದಿಲ್ಲ. ಬೆಳಕಿನ ವೇಗಕ್ಕೆ ಸಮನಾಗಿರುವ ವಿಕಿರಣಗಳು ಅವಕೆಂಪು ಕಿರಣ, ಕ್ಷ-ಕಿರಣ, ಲೇಸರ್ ಕಿರಣಗಳು. ಕಲ್ಲಿದ್ದಲು, ಪೆಟ್ರೋಲಿಯಂನಂಥ ಇಂಧನಗಳು ನೆಲದೊಳಗೆ ಉಂಟಾಗಲು ಕಾರಣವಾದ ಸಸ್ಯಗಳ ಗುಂಪು ಫರ್ನ್ ಸಸ್ಯಗಳು. ಜರಿ ಸಸ್ಯಗಳು. ಜಗತ್ತಿನ ಅತಿ ಹಳೆಯ ಹಾಗೂ ಎತ್ತರದ ಮರಗಳು
ಕೋನಿಫರ್ ಮರಗಳು. ಜೀವಕೋಶಗಳಲ್ಲಿ ಕೊಬ್ಬನ್ನು ಉತ್ಪಾದಿಸುವ ಅಂಗ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಜೀವಕೋಶದಲ್ಲಿರುವ ಮೈಟೋಕಾಂಡ್ರಿಯಾದ ಕಾರ್ಯ ಶಕ್ತಿ ಉತ್ಪಾದನೆ. ಜೀವಕೋಶಗಳಲ್ಲಿರುವ ರೈಬೋಸೋಮ್ಗಳ ಪ್ರಾಮುಖ್ಯತೆ ಪ್ರೋಟೀನ್ ತಯಾರಿಕೆ. ಕೋಶ ವಿಭಜನೆಯ ವಿಧಗಳು ಮೈಟಾಸಿಸ್ ಕೋಶ ವಿಭಜನೆ ಮತ್ತು ಮಿಯಾಸಿಸ್ ಕೋಶ ವಿಭಜನೆ. ಜೀವಕೋಶಗಳು ಬೆಳೆಯುವುದಕ್ಕೆ, ಗಾಯಗಳು ಮಾಯುವುದಕ್ಕೆ ಬೇಕಾದ ಕೋಶ ವಿಭಜನೆ ಮೈಟಾಸಿಸ್. ಜೀವಿಗಳ ಗುಣಲಕ್ಷಣಗಳನ್ನು ನಿರ್ಧರಿಸುವ ಜೀನ್ಗಳು ಅಥವಾ ವಂಶಾಣುಗಳಲ್ಲಿರುವ ರಾಸಾಯನಿಕ DNA. ಸಂತಾನೋತ್ಪತ್ತಿಗೆ ಅಗತ್ಯವಾದ ಲಿಂಗಾಣುಗಳನ್ನು ಉತ್ಪತ್ತಿ ಮಾಡುವ ಕೋಶ ವಿಭಜನೆ ಮಿಯಾಸಿಸ್. ಕೆಲವೊಮ್ಮೆ ದೇಹದ ಜೀವಕೋಶಗಳು ವಿಭಜನೆಯ ನಿಯಂತ್ರಣ ಕಳೆದುಕೊಂಡು ಟ್ಯೂಮರ್ ಗಡ್ಡೆಗಳಾಗುವ ಸ್ಥಿತಿ ಕ್ಯಾನ್ಸರ್. ಸಸ್ಯಗಳಲ್ಲಿ ಝೈಲಮ್ ಅಂಗಾಂಶ ಸಾಗಿಸುವುದು ನೀರು ಮತ್ತು ಲವಣ. ಸಸ್ಯಗಳಲ್ಲಿ ಅನಿಲಗಳ ವಿನಿಮಯವಾಗುವುದು ಸ್ಟೊಮ್ಯಾಟ ಅಥವಾ ಪತ್ರರಂಧ್ರಗಳಲ್ಲಿ. ಆಹಾರವು ಜೀರ್ಣಗೊಂಡ ನಂತರ ರಕ್ತಗತ ಮಾಡುವ ರಚನೆಗಳು ವಿಲ್ಲೈ ಕಿಣ್ವಗಳು. ದೇಹದಲ್ಲಿ ಕೊಬ್ಬು ಸಂಗ್ರಹವಾಗುವ ಅಂಗಾಂಶ ಅಡಿಪೋಸ್ ಅಂಗಾಂಶ ಅಥವಾ ಬೊಜ್ಜು ಅಂಗಾಂಶ. ಎರಡು ಮೂಳೆಗಳನ್ನು ಜೋಡಿಸುವ ಅಂಗಾಂಶ ಲಿಗಮೆಂಟ್ಸ್. ರಕ್ತದ ಕಣಗಳು ತಯಾರಾಗುವ ಭಾಗ ಅಸ್ಥಿಮಜ್ಜೆ ಬೋನ್ ಮ್ಯಾರೋ. ಆಮ್ಲಜನಕ ಸಾಗಿಸುವ ರಕ್ತದ ಕಣ ಕೆಂಪು ರಕ್ತ ಕಣಗಳು. ರೋಗಗಳ ವಿರುದ್ಧ ಹೋರಾಡುವ ರಕ್ತದ ಕಣಗಳು ಬಿಳಿ ರಕ್ತ ಕಣಗಳು. ರಕ್ತದಲ್ಲಿರುವ ಕಿರುತಟ್ಟೆಗಳ ಕಾರ್ಯ ರಕ್ತದ ಹೆಪ್ಪುಗಟ್ಟುವಿಕೆಗೆ ಸಹಾಯಕ. ಮನುಷ್ಯನ ದೇಹದ ಬಲಯುತವಾದ ಮೂಳೆ ತೊಡೆ ಮೂಳೆ ಅಥವಾ ಫೀಮರ್ ಬೋನ್. ನರಕೋಶದಲ್ಲಿ ನ್ಯೂಕ್ಲಿಯಸ್ ಇರುವ ಭಾಗ ಕೋಶಕಾಯ. ನರಕೋಶದಲ್ಲಿ ಕೋಶಕಾಯದ ಸುತ್ತಲೂ ಕಂಡುಬರುವ ಕವಲೊಡೆದ ರಚನೆಗಳು ಡೆಂಡ್ರೈಟ್ಗಳು. ನರಕೋಶದಿಂದ ಹೊರಟ ಉದ್ದನೆಯ ರಚನೆ ಆಕ್ಸಾನ್. ಆಕ್ಸಾನ್ ಆವರಿಸಲ್ಪಟ್ಟಿರುವ ಕೊಬ್ಬಿನ ಪದರ ಮೈಲಿನ್ ಹೊದಿಕೆ. ಎರಡು ನರಕೋಶಗಳ ಮಧ್ಯೆ ಕಂಡುಬರುವ ಖಾಲಿ ಜಾಗಕ್ಕೆ ಸಂಸರ್ಗ ಎನ್ನುತ್ತೇವೆ. ಬಾಯಿಯ ಲಾಲಾರಸದಲ್ಲಿರುವ ಕಿಣ್ವವು ಯಾವ ಘಟಕದ ಮೇಲೆ ವರ್ತಿಸುತ್ತದೆ? ಪಿಷ್ಟ ಅಥವಾ ಸ್ಟಾರ್ಚ್. ಅಮೈಲೇಸ್ ಕಿಣ್ವ ಪಿಷ್ಟವನ್ನು ಗ್ಲೂಕೋಸ್ ಅಥವಾ ಸಕ್ಕರೆಯಾಗಿ ಪರಿವರ್ತಿಸುತ್ತದೆ. ಗಂಟಲಿನಲ್ಲಿರುವ ಎಪಿಗ್ಲಾಟಿಸ್ನ ಕಾರ್ಯ ಆಹಾರ ಶ್ವಾಸನಾಳ ಪ್ರವೇಶಿಸದಂತೆ ತಡೆಯುತ್ತದೆ. ಪ್ರೋಟೀನ್ಗಳನ್ನು ಪೆಪ್ಟೈಡ್ಗಳನ್ನಾಗಿ ಜೀರ್ಣಿಸುವ ಜಠರದ ಕಿಣ್ವ ಪೆಪ್ಸಿನ್. ಆಹಾರದಲ್ಲಿರುವ ಮೇದಸ್ಸು ಅಥವಾ ಕೊಬ್ಬನ್ನು ಜೀರ್ಣಿಸುವ ಕಿಣ್ವ ಲೈಪೇಸ್. ಅನಿಲಗಳ ವಿನಿಮಯಗೊಳ್ಳುವ ಶ್ವಾಸಕೋಶದ ರಚನೆಗಳಿಗೆ ಗಾಳಿ ಕೋಣೆಗಳು ಅಥವಾ ವಾಯುಕೂಪಿಕೆಗಳು ಅಥವಾ ಆಲ್ವಿಯೋಲೈಗಳು ಎನ್ನುತ್ತೇವೆ. ಸಿಮೆಂಟ್ ಕಾರ್ಖಾನೆಗಳಲ್ಲಿರುವ ಕಾರ್ಮಿಕರಿಗೆ ಬರುವ ವೃತ್ತಿ ಆಧಾರಿತ ಕಾಯಿಲೆ ನ್ಯೂಮೋನಿಯಾಸಿಸ್ ಮತ್ತು ಸಿಲಿಕೋಸಿಸ್. ರಕ್ತ ಹೆಪ್ಪುಗಟ್ಟಲು ನೆರವಾಗುವ ಪ್ರೋಟೀನ್ಗಳು ಫೈಬ್ರಿನೋಜಿನ್ ಮತ್ತು ಪ್ರೋಥ್ರಾಂಬಿನ್. ಒಂದು ಘನ ಮಿಲಿಮೀಟರ್ನಲ್ಲಿರುವ ರಕ್ತದ ಕಣಗಳು 5 ಮಿಲಿಯನ್. ದೇಹದ ಬೇರೆ ಬೇರೆ ಭಾಗಗಳಿಗೆ ಶುದ್ಧ ರಕ್ತ ಸಾಗಿಸುವ ರಕ್ತನಾಳಗಳು ಅಪಧಮನಿಗಳು. ಹೃದಯದ ಸ್ನಾಯುಗಳ ಚಟುವಟಿಕೆಯನ್ನು ಪ್ರಚೋದಿಸುವ ರಚನೆ ಸೈನೋ ಆರ್ಟ್ರಿಯಲ್ ನೋಡ್. ಆರೋಗ್ಯವಂತ ಮನುಷ್ಯನ ರಕ್ತದ ಒತ್ತಡ 120/80 ಮಿಲಿಮೀಟರ್ ಪಾದರಸ. ಯೂರಿಯಾ ಉತ್ಪತ್ತಿ ಮಾಡುವ ದೇಹದ ಅಂಗ ಯಕೃತ್ತು ಅಥವಾ ಪಿತ್ತಕೋಶ ಅಥವಾ ಲಿವರ್. ಮೂತ್ರಜನಕಾಂಗದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕಗಳಿಗೆ ನೆಫ್ರಾನ್ಗಳು ಎನ್ನುತ್ತೇವೆ. ಮೂತ್ರಜನಕಾಂಗಗಳಲ್ಲಿ ಕಲ್ಲುಗಳನ್ನು ಉಂಟು ಮಾಡುವ ರಾಸಾಯನಿಕ ಕ್ಯಾಲ್ಸಿಯಂ ಆಕ್ಸಲೇಟ್. ಮೆಲನಿನ್ ವರ್ಣಕದ ಕೆಲಸ ಚರ್ಮಕ್ಕೆ ಬಣ್ಣ ಕೊಡುವುದು. ಮೂತ್ರದಲ್ಲಿನ ನೀರಿನ ಪ್ರಮಾಣವನ್ನು ನಿಯಂತ್ರಿಸುವ ಹಾರ್ಮೋನ್ ADH ಆಂಟಿ ಡಯೂರಿಟಿಕ್ ಹಾರ್ಮೋನ್. ಶರೀರದ ಸಮತೋಲನ ಕಾಪಾಡುವ ಭಾಗ ಅನುಮಸ್ತಿಷ್ಕ ಅಥವಾ ಸೆರಿಬೆಲ್ಲಮ್. ಮೆದುಳನ್ನು ಆಘಾತಗಳಿಂದ ರಕ್ಷಿಸುವ ದ್ರವ CSL ಸೆರಿಬ್ರೋಸ್ಪೈನಲ್ ದ್ರವ. ಕಣ್ಣಿನ ಪಾರದರ್ಶಕ ಭಾಗ ಕಾರ್ನಿಯಾ. ಬಣ್ಣಗಳನ್ನು ಗುರುತಿಸುವ ಸಾಮರ್ಥ್ಯ ಹೊಂದಿರುವ ರಚನೆಗಳು ಕೋನ್ ಕೋಶಗಳು. ಪಿಟ್ಯುಟರಿ ಹಾರ್ಮೋನಿನ ಅಧಿಕ ಸ್ರವಿಕೆಯಿಂದ ಉಂಟಾಗುವ ಸಮಸ್ಯೆ ದೈತ್ಯತೆ. ದೇಹದ ಸಮಗ್ರ ಬೆಳವಣಿಗೆಗೆ ಅಗತ್ಯವಾದ ಹಾರ್ಮೋನ್ ಥೈರಾಯ್ಡ್. ಭಯ ಕೋಪಗಳ ಸಂದರ್ಭದಲ್ಲಿ ಸ್ರವಿಸಲ್ಪಡುವ ಹಾರ್ಮೋನ್ ಅಡ್ರಿನಾಲಿನ್. ಪುರುಷ ಸಂಬಂಧಿ ಹಾರ್ಮೋನ್ ಟೆಸ್ಟೋಸ್ಟಿರಾನ್ ವೃಷಣದಲ್ಲಿ ಉತ್ಪತ್ತಿಯಾಗುತ್ತದೆ. ಸ್ತ್ರೀ ಸಂಬಂಧಿ ಹಾರ್ಮೋನ್ ಈಸ್ಟ್ರೋಜನ್ ಅಂಡಾಶಯದಲ್ಲಿ ಉತ್ಪತ್ತಿಯಾಗುತ್ತದೆ. ಮೈಟೋಕಾಂಡ್ರಿಯಾದಲ್ಲಿ ತಯಾರಾಗುವ ಶಕ್ತಿಯ ಅಣುಗಳು ATP ಅಡಿನೋಸಿನ್ ಟ್ರೈಫಾಸ್ಫೇಟ್. ದೇಹಕ್ಕೆ ಶಕ್ತಿ ಒದಗಿಸುವ ಆಹಾರದ ಘಟಕ ಕಾರ್ಬೋಹೈಡ್ರೇಟ್ಸ್. ADEK ಜೀವಸತ್ವಗಳು ಕರಗುವುದು ಕೊಬ್ಬಿನಲ್ಲಿ ಅಥವಾ ಎಣ್ಣೆಯಲ್ಲಿ. ಅಭಿಧಮನಿಗಳಲ್ಲಿ ಕೊಲೆಸ್ಟ್ರಾಲ್ ಶೇಖರಣೆಯಾಗುವುದರಿಂದ ಉಂಟಾಗುವ ಸಮಸ್ಯೆ ಅಥೆರೋಸ್ಕಿರೋಸಿಸ್. ದೇಹದ ಬೆಳವಣಿಗೆಗೆ ಅಗತ್ಯವಾದ ಆಹಾರದ ಘಟಕ ಪ್ರೋಟೀನ್. ಕ್ವಾಶಿಯೋರ್ಕರ್ ಕಾಯಿಲೆಗೆ ಕಾರಣ ಪ್ರೋಟೀನ್ ಕೊರತೆ. ಕೆಂಪು ರಕ್ತ ಕಣಗಳ ಸಂಖ್ಯೆ ಹೆಚ್ಚಿಸುವ ಜೀವಸತ್ವ ಫೋಲಿಕ್ ಆಮ್ಲ. ರಕ್ತ ಸುರಿಯುವ ಒಸಡುಗಳಿಗೆ ಕಾರಣ C ಜೀವಸತ್ವದ ಕೊರತೆ. ಅಯೋಡಿನ್ ಖನಿಜ ಯಾವ ಹಾರ್ಮೋನ್ ತಯಾರಿಕೆಗೆ ಅಗತ್ಯ ಥೈರಾಕ್ಸಿನ್. ಅನುಪಯುಕ್ತ ವಸ್ತುಗಳ ವಿಸರ್ಜನೆಗೆ ನೆರವಾಗುವ ಆಹಾರ ನಾರು ಪದಾರ್ಥಗಳು ರಫೇಜಸ್. ಉಗ್ರಾಣಗಳಲ್ಲಿ ಉಪಯೋಗಿಸುವ ಕೀಟನಾಶಕ ಈಥೈಲ್ ಬ್ರೋಮೈಡ್.
ಆಹಾರದ ಗುಣಮಟ್ಟವನ್ನು ಸೂಚಿಸುವ ಸಂಕೇತ ಆಗ್ಮಾರ್ಕ್ ಮತ್ತು FPO. ಕಾಲರ, ವಿಷಮಶೀತ ಜ್ವರ, ಆಮಶಂಕೆ ರೋಗಗಳು ಹರಡುವುದು ಕಲುಷಿತ ನೀರಿನಿಂದ. ರೇಬಿಸ್, ಪೋಲಿಯೋ, ಮಮ್ಸ್, ಚಿಕನ್ ಫಾಕ್ಸ್ ರೋಗಗಳಿಗೆ ಕಾರಣ ವೈರಸ್. ಕ್ಷಯರೋಗ ನಿರೋಧಕ ಲಸಿಕೆ BCG, ಬ್ಯಾಸಿಲಸ್ ಕಾಲ್ಮೆಟ್ ಗ್ಯೂರಿನ್. HIV ಪತ್ತೆಗೆ ಬಳಸುವ ಪರೀಕ್ಷೆಗಳು ಎಲಿಸಾ, ವೆಸ್ಟರ್ನ್ ಬ್ಲಾಟ್. ಜೈವಿಕ ವಿಘಟನೆಗೆ ಒಳಗಾಗದ ಮಾಲಿನ್ಯಕಾರಕ DDT, ಪ್ಲಾಸ್ಟಿಕ್, ಗಾಜು, ರಬ್ಬರ್ ಇತ್ಯಾದಿಗಳು. ರಸಗೊಬ್ಬರಗಳು, ಕೀಟನಾಶಕ, ಶಿಲೀಂಧ್ರನಾಶಕ, ಔಷಧಿಗಳು, DDT, ಪ್ಲಾಸ್ಟಿಕ್, ರಬ್ಬರ್, ಗಾಜು ಮುಂತಾದವುಗಳು. ಕೈಗಾರಿಕಾ ಪ್ರದೇಶಗಳಲ್ಲಿ ಆಮ್ಲ ಮಳೆ ಉಂಟಾಗಲು ಕಾರಣ ಸಲ್ಫರ್ ಆಕ್ಸೈಡ್ಗಳು ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು. ಸೂರ್ಯನ ಕಿರಣವು ಭೂಮಿಗೆ ಈ ವಿಧಾನದಿಂದ ಪ್ರಸಾರವಾಗುತ್ತದೆ, ವಿಕಿರಣ ವಿಧಾನದಿಂದ. ಉಷ್ಣತಾಮಾಪಿಯ ಫ್ಯಾರನ್ಹೀಟ್ ಅಳತೆ ಪಟ್ಟಿಯಲ್ಲಿರುವ ವಿಭಾಗಗಳು 180. ಸಮುದ್ರ ಮಟ್ಟದಲ್ಲಿ ನೀರಿನ ಕುದಿಯುವ ಬಿಂದು 100 ಡಿಗ್ರಿ ಸೆಲ್ಸಿಯಸ್. ಶಾಖವನ್ನು ಅಳೆಯುವ ಏಕಮಾನ ಕ್ಯಾಲೋರಿ. ಶಾಖದ ಮುಖ್ಯ ಆಕರ ಸೂರ್ಯ. ಸಂಗಮ ದೂರ ಎಂದರೆ ದರ್ಪಣ ಧ್ರುವ ಮತ್ತು ಸಂಗಮ ಬಿಂದುಗಳ ನಡುವಿನ ದೂರ. ಮೋಟಾರ್ ವಾಹನದಲ್ಲಿ ಹಿನ್ನೋಟ ದರ್ಪಣಗಳಾಗಿ ಉಪಯೋಗಿಸುವ ವಸ್ತು ಪೀನದರ್ಪಣ. ಶಬ್ದದ ವೇಗ 1200 ಕಿಲೋಮೀಟರ್ ಪರ್ ಗಂಟೆ ಅಥವಾ 344 ಮೀಟರ್ ಪರ್ ಸೆಕೆಂಡ್. ಸಮುದ್ರ ಮಟ್ಟದಲ್ಲಿ ವಾಯುಭಾರ ಮಾಪಿಯಲ್ಲಿ ಪಾದರಸದ ಎತ್ತರ 76 ಸೆಂಟಿಮೀಟರ್. ನಮ್ಮ ಕಣ್ಣಿನಲ್ಲಿ ಪರದೆಯಂತೆ ಕಾರ್ಯನಿರ್ವಹಿಸುವ ಭಾಗ ಅಕ್ಷಿಪಟಲ. SI ಪದ್ಧತಿಯಲ್ಲಿ ದ್ರವ್ಯರಾಶಿಯ ಮಾನ ಕಿಲೋಗ್ರಾಂ. ವೇಗೋತ್ಕರ್ಷದ ಮೂಲಮಾನ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಬಲಗಳಲ್ಲಿ ಅತ್ಯಂತ ದುರ್ಬಲ ಬಲ ಗುರುತ್ವಾಕರ್ಷಣ ಬಲ. ಕೆಲಸದ SI ಮೂಲಮಾನ ಜೌಲ್. ಸಾಮರ್ಥ್ಯದ SI ಮೂಲಮಾನ ವ್ಯಾಟ್. ಇದು ಮೊದಲನೆಯ ವರ್ಗದ ಸೊನ್ನೆಗೆ ಉದಾಹರಣೆ. ಕತ್ತರಿ. ಉತ್ತಮ ಉಷ್ಣವಾಹಕ ವಸ್ತು ಅಲ್ಯೂಮಿನಿಯಂ. ಕೊಠಡಿ ಉಷ್ಣತೆಯಲ್ಲಿ ದ್ರವರೂಪದಲ್ಲಿರುವ ಏಕೈಕ ಅಲೋಹ ಬ್ರೋಮೀನ್. ಇದು ಗಾಳಿಯೊಡನೆ ವರ್ತಿಸುವುದರಿಂದ ಸದಾ ನೀರಿನಲ್ಲಿಟ್ಟಿರುತ್ತಾರೆ. ಬಿಳಿರಂಜಕ. ಈ ಸಂದರ್ಭದಲ್ಲಿ ಲವಣ ಉಂಟಾಗುತ್ತದೆ, ಆದ್ದರಿಂದ ಬಿಳಿರಂಜಕವನ್ನು ಜಲಪಾಷಾಣ ಎನ್ನುತ್ತೇವೆ. ಈ ಸಂದರ್ಭದಲ್ಲಿ ಲವಣ ಉಂಟಾಗುತ್ತದೆ. ಆಮ್ಲ ಪ್ರತ್ಯಾಮ್ಲಗಳೊಡನೆ ವರ್ತಿಸಿದಾಗ ಅಥವಾ ಪ್ರತ್ಯಾಮ್ಲ ಆಮ್ಲದೊಡನೆ ವರ್ತಿಸಿದಾಗ. ಆಮ್ಲಗಳು ಪ್ರತ್ಯಾಮ್ಲಗಳೊಡನೆ ವರ್ತಿಸಿದಾಗ ಅಥವಾ ಪ್ರತ್ಯಾಮ್ಲಗಳು ಆಮ್ಲಗಳೊಡನೆ ವರ್ತಿಸಿದಾಗ ಲವಣ ಮತ್ತು ನೀರು ಉಂಟಾಗುತ್ತವೆ. ಈ ಪ್ರಕ್ರಿಯೆಗೆ ತಟಸ್ಥೀಕರಣ ಕ್ರಿಯೆ ಎನ್ನುತ್ತೇವೆ. ಈ ಲೋಹ ಮುಕ್ತ ಸ್ಥಿತಿಯಲ್ಲಿ ದೊರೆಯುವುದಿಲ್ಲ. ಕಬ್ಬಿಣ. ಮುಕ್ತ ಅಥವಾ ಸ್ವತಂತ್ರ ಸ್ಥಿತಿಯಲ್ಲಿ ದೊರೆಯುವ ಲೋಹಗಳು ಚಿನ್ನ, ಬೆಳ್ಳಿ ಮತ್ತು ಪ್ಲಾಟಿನಂ. ಗಾಜು ಒಂದು ಬಗೆಯ ಅತಿ ತಂಪಿತ ದ್ರವ, ಏಕೆಂದರೆ ಗಾಜು ಘನವಸ್ತುವಾಗಿದ್ದರೂ ಅದರಲ್ಲಿರುವ ಅಣುಗಳು ದ್ರವ ವಸ್ತುವಿನಂತೆ ಸಡಿಲವಾಗಿ ಜೋಡಣೆಯಾಗಿರುತ್ತವೆ. ವಿದ್ಯುತ್ ಅನ್ನು ಅಳತೆ ಮಾಡುವ ಉಪಕರಣ ಆಮ್ಮೀಟರ್. ಕಡಿಮೆ ಪ್ರಮಾಣದ ವಿದ್ಯುತ್ ಅನ್ನು ಪತ್ತೆ ಮಾಡಿ ಅಳತೆ ಮಾಡುವ ಉಪಕರಣ ಗ್ಯಾಲ್ವನೋಮೀಟರ್. ಪ್ರೇರಿತ ವಿದ್ಯುತ್ ಚಾಲಕ ಬಲದ ಮೇಲೆ ಪ್ರಭಾವ ಬೀರದ ಒಂದು ಅಂಶ ಗುರುತ್ವ ಬಲ. ಫ್ಯಾರಡೆಯ ಜೊತೆಗೆ ವಿದ್ಯುತ್ ಕಾಂತೀಯ ಪ್ರೇರಣೆಯನ್ನು ಆವಿಷ್ಕರಿಸಿದ ವಿಜ್ಞಾನಿ ಜೋಸೆಫ್ ಹೆನ್ರಿ. ಡೈನಮೋದ ಸುರುಳಿ ಮತ್ತು ಉಂಗುರಗಳ ಜೋಡಣೆಯೇ ಆರ್ಮೇಚರ್. ಏಕಮುಖ ವಿದ್ಯುತ್ ಪ್ರವಾಹದ ಉತ್ಪಾದಕ AC ಡೈನಮೋ. ಬೈಸಿಕಲ್ನಲ್ಲಿ ಬೆಳಕನ್ನು ಪಡೆಯಲು ಬಳಸುವ ಸಾಧನ DC ಡೈನಮೋ. ನೇರಳಾತೀತ ಕಿರಣಗಳನ್ನು ಹೀರಿಕೊಳ್ಳುವ ಪದರ ಓಝೋನ್ ಪದರ. ಸೌರಶಕ್ತಿ ಸಾಧನಗಳಲ್ಲಿ ಬಳಕೆಯಾಗುವ ವಿಕಿರಣ ಅವಕೆಂಪು ವಿಕಿರಣ ಅಥವಾ ಇನ್ಫ್ರಾರೆಡ್ ರೇಸ್. ದೂರ ನಿಯಂತ್ರಣ ರಿಮೋಟ್ ಉಪಕರಣದಲ್ಲಿ ಬಳಸುವ ಕಿರಣ ಅವಕೆಂಪು ಕಿರಣ. ಕ್ಯಾನ್ಸರ್ ಚಿಕಿತ್ಸೆಗೆ ಬಳಸುವ ಕಿರಣ ಗ್ಯಾಮಾ ಕಿರಣ. ಚಲನಚಿತ್ರಗಳಲ್ಲಿ ಶಬ್ದದ ಪುನರುತ್ಪತ್ತಿಗೆ ಬಳಸುವುದು ದ್ಯುತಿ ವಿದ್ಯುತ್ ಪರಿಣಾಮ. ಲೇಸರ್ ಉತ್ಪಾದನೆಯಲ್ಲಿ ಬಳಸುವ ವಿದ್ಯುತ್ DC. ಪರ್ಯಾಯ ವಿದ್ಯುತ್ ಅನ್ನು ಏಕಮುಖ ವಿದ್ಯುತ್ ಆಗಿಸುವ ಉಪಕರಣ ಡಯೋಡ್. AF ಸಂಕೇತಗಳನ್ನು ಹೊರುವ ಅಲೆ RF. ಸೈಕಲ್ ಸವಾರನು ತಿರುವಿನಲ್ಲಿ ಕೇಂದ್ರದ ಕಡೆಗೆ ವಾಲಿದಾಗ ಪಡೆಯುವುದು ಕೇಂದ್ರಾಭಿಮುಖ ಬಲ. ನೆಪ್ಚೂನ್ ಗ್ರಹದ ಪತ್ತೆಗೆ ಕಾರಣವಾದ ನಿಯಮ ವಿಶ್ವವ್ಯಾಪಿ ಗುರುತ್ವ ನಿಯಮ. ಕ್ಯಾನ್ಸರ್ ಚಿಕಿತ್ಸೆಗೆ ಬಳಸುವ ರೇಡಿಯೋ ಐಸೋಟೋಪ್ ರೇಡಿಯೋ ಕೋಬಾಲ್ಟ್. ಸೂರ್ಯನಲ್ಲಿ ಹೆಚ್ಚಾಗಿರುವ ಅನಿಲ ಹೈಡ್ರೋಜನ್. ಸೌರಕೋಶಗಳಲ್ಲಿ ಸಾಮಾನ್ಯವಾಗಿ ಬಳಸುವ ವಸ್ತು ಸಿಲಿಕಾನ್. ಲೋಹಗಳ ಅತಿ ದೊಡ್ಡ ಆಕರ ಭೂತೊಗಟೆ. ಕಬ್ಬಿಣದ ಜಲೀಯ ಆಕ್ಸೈಡ್ ಎಂದರೆ ತುಕ್ಕು. ವಿಗ್ರಹಗಳ ತಯಾರಿಕೆಯಲ್ಲಿ ಬಳಸುವ ಮಿಶ್ರಲೋಹ ಕಂಚು. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.